ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಈ ಒಂದು ಶಿಕ್ಷಕರಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಪಟ್ಟಿಯನ್ನು ತಾಲೂಕುವಾರು ಈಗಾಗಲೇ ಬಿಡುಗಡೆಯನ್ನು ಮಾಡಲಾಗಿದೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ಎಕ್ಸೆಸ್ ಟೀಚರ್ ಲಿಸ್ಟ್ನಲ್ಲಿ ಏನೆಲ್ಲ ಶಿಕ್ಷಕರ ಹೆಸರು ಬಂದಿದೆ, ಸೊ ಈ ಶಿಕ್ಷಕರು ಒಂದು ಅಬ್ಜೆಕ್ಷನ್ ಅನ್ನು ರೈಸ್ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಹೆಚ್ಚುವರಿ ಆಗಿರುವಂಥ ಶಿಕ್ಷಕರು ಯಾವ ರೀತಿ ಈ ಒಂದು ಅಬ್ಜೆಕ್ಷನ್ ಅನ್ನು ರೈಸ್ ಮಾಡಬೇಕು, ಹಾಗೂ ಅಬ್ಜೆಕ್ಷನ್ ರೈಸ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಸ್ನೇಹಿತರೆ, ಈ ಒಂದು ಅಬ್ಜೆಕ್ಷನ್ ಅನ್ನ ರೇಸ್ ಮಾಡಲಿಕ್ಕೆ ನೀವು EDS ಲಾಗಿನ್ ಆಗಬೇಕಾಗುತ್ತೆ. EDS ಲಾಗಿನ್ ಆಗುವಾಗ ನಿಮಗೆ ಇಲ್ಲಿ 3 ಆಪ್ಷನ್ಸ್ ಬರ್ತದೆ. ಒಂದು ಎಂಪ್ಲಾಯ್ ಇದೆ, ಆಫೀಸ್ ಇದೆ ಮತ್ತು ಸ್ಕೂಲ್ ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಈ ಒಂದು ಎಂಪ್ಲಾಯ್ ಎಂಬ ಏನು ಆಪ್ಷನ್ಸ್ ಇದೆ ಇದನ್ನು ಬಳಸಿಕೊಂಡು ನಿಮ್ಮ ಒಂದು KGID ನಂಬರು ಮತ್ತು ನಿಮ್ಮ ಒಂದು ಏನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಪಾಸ್ವರ್ಡ್ಸನ್ನು ಬಳಸಿಕೊಂಡು ನೀವೇನು ಮಾಡಬೇಕು, ಲಾಗಿನ್ ಆಗಬೇಕು. ಸೊ ಒಂದು ವೇಳೆ ಪಾಸ್ವರ್ಡ್ ಇರಲಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡನ್ನು ನೀವು ಬಳಸಿ. ಸೊ ಈ ರೀತಿ ನೀವು ಲಾಗಿನ್ ಆದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಎಕ್ಸೆಸ್ ಆಗಿರೋ ಒಬ್ಬ ಶಿಕ್ಷಕರ ಒಂದು ಲಾಗಿನ್ ಇದೆ. ಸೊ ಇಲ್ಲಿ ಒಂದು ರೇಸ್ ಎಕ್ಸೆಸ್ ಟ್ರಾನ್ಸ್ಫರ್ ಎಕ್ಸೆಂಪ್ಷನ್ ಅಂತ ಇಲ್ಲಿ ಒಂದು ಆಪ್ಷನ್ಸನ್ನು ಈಗ ಹೊಸದಾಗಿ ಆ್ಯಡ್ ಮಾಡಿರೋದನ್ನು ಗಮನಿಸ್ತೀವಿ. ಸೊ ಆತ್ಮೀಯ ಸ್ನೇಹಿತರೆ, ಈಗ ನಾವು ಅಲ್ಲಿ ರೇಸ್ ಎಕ್ಸೆಸ್ ಟ್ರಾನ್ಸ್ಫರ್ ಎಕ್ಸೆಂಪ್ಷನ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಟ್ರಾನ್ಸ್ಫರ್ ಟೈಪ್ ಅಂತ ಬರ್ತದೆ. ಸೊ ಟ್ರಾನ್ಸ್ಫರ್ ಟೈಪ್ ಅಂತ ಬಂದಾಗ ಎಕ್ಸೆಸ್ ಟ್ರಾನ್ಸ್ಫರ್ ಇದೆ. ಪಕ್ಕದಲ್ಲಿ ಇನ್ನೊಂದು ಸಲ ಕ್ಲಿಕ್ ಮಾಡಿದಾಗ ಸೊ ಈಗ ಒಂದು ಪ್ರೊವೈಡ್ ಮಾಡಲಾಗಿದೆ, ಮುಂದೆ ಸರ್ಚ್ ಅಂತ ಕೊಡಬೇಕು. ಸೊ ಈ ರೀತಿ ಸರ್ಚ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಬರುತ್ತೆ. ಸೊ ಇಲ್ಲಿ ಆರ್ ಯು ಕ್ಲೈಮಿಂಗ್ ಎನಿ ಎಕ್ಸೆಂಪ್ಷನ್ ಅಂಡರ್ ರೂಲ್ 10 ಆಫ್ KCSR ಅಂದರೆ KCSRನ ರೂಲ್ 10 ಅಡಿಯಲ್ಲಿ ಈ ರೆಗ್ಯುಲೇಷನ್ ಆಫ್ ಟೀಚರ್ ಟ್ರಾನ್ಸ್ಫರ್ ಆ್ಯಕ್ಟ್ 2020 ಪ್ರಕಾರ ನಿಮಗೆ ಯಾವುದಾದ್ರೂ ಎಕ್ಸೆಪ್ಷನ್ ಬೇಕಾ ಅಂದರೆ ಎಸ್ ಇದ್ರೆ ಎಸ್ ಅನ್ನಿ, ನೋ ಇದ್ರೆ ನೋ. ಸೊ ಎಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ 6 ಎಕ್ಸೆಪ್ಷನ್ಸ್ ಇವೆ, 6 ಅವಕಾಶವನ್ನು ಕೊಡಲಾಗಿದೆ 6 ರೀಸನ್ಗಾಗಿ. ಸೊ ಒಂದು, ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲಿ ಇಲ್ನೆಸ್ ಆರ್ ಸೀರಿಯಸ್ ಆಲ್ಮೆಂಟ್ಸ್ ಅಂತ ಇದೆ, ವಿಚ್ ಟ್ರೀಟ್ಮೆಂಟ್ ಈಸ್ ನಾಟ್ ಅವೈಲೇಬಲ್ ವಿತಿನ್ ತಾಲೂಕು ಅಂತ ಇದೆ. ಸೊ ಇದು ಒಂದು. ಎಸ್ ಇದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ, ಆಗ ನಿಮಗೆ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಎರಡನೇ ಆಪ್ಷನ್ಸು, ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ದರೆ ಅದು ಎರಡನೇ ಆಪ್ಷನ್ ಇದೆ. ಮೂರನೇದು, ವಿಡೋ ಆರ್ ವಿಡೋವರ್ ಆರ್ ಎ ಡೈವರ್ಸಿ ಟೀಚರ್ಸ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಬಿಲೋ ಏಜ್ ಆಫ್ 12 ಇಯರ್ಸ್, ವಯಸ್ಸು 12ಕ್ಕಿಂತ ಕಡಿಮೆ ಇರಬೇಕು. ಎಸ್ ಇದ್ದರೆ ಎಸ್ ಅನ್ಬೇಕು, ರಿಲೇಟೆಡ್ ಡಾಕ್ಯುಮೆಂಟ್ಸು. ಸೊ ಆಮೇಲೆ ಟೀಚರ್ ವಿತ್ ಸ್ಪೌಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಎ ಪರ್ಮನೆಂಟ್ಲಿ ಡಿಸೇಬಲ್ಡ್ ಆರ್ ಡಿಸೀಸ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಆರ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಇದೆ. ಸೊ ಅದು ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಆಮೇಲೆ ಟೀಚರ್ ಅಬೋವ್ ದ ಏಜ್ ಆಫ್ 50 ಇಯರ್ಸ್ ಇನ್ ಕೇಸ್ ಆಫ್ ಫಿಮೇಲ್ ಟೀಚರ್ ಆ್ಯಂಡ್ 55 ಇಯರ್ಸ್ ಇನ್ ಕೇಸ್ ಆಫ್ ಮೇಲ್ ಟೀಚರ್ ಅಂತ ಇದೆ. ಅದು ನಿಮಗೆ ಅಪ್ಲೈ ಆಗ್ತಾ ಇದ್ದರೆ ಎಸ್ ಅಂದರೆ ಎಸ್ ಅನ್ನಿ, ನೋ ಅಂತ ಹೇಳಬೇಕು. ಎಸ್ ಅಂತ ಹೇಳಿದ್ರೆ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಏಜನ್ನು ಪ್ರೂವ್ ಮಾಡುವಂಥ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಸೊ 6th ಒನ್ ಏನಿದೆ, ಪ್ರೆಗ್ನೆಂಟ್ ಟೀಚರ್ ಆರ್ ಫಿಮೇಲ್ ಟೀಚರ್ ವಿತ್ ಅ ಚೈಲ್ಡ್ ಆರ್ ಲೆಸ್ ದೆನ್ 1 ಇಯರ್. ಸೊ ಪ್ರೆಗ್ನೆಂಟ್ ಟೀಚರ್ ಇರ್ಬೋದು ಅಥವಾ ಚೈಲ್ಡ್ ವಿತ್ ಲೆಸ್ ದೆನ್ 1 ಇಯರ್ ಇದ್ದರೆ ಸೊ ಇಲ್ಲಿ ಕೂಡ ಒಂದು ಎಕ್ಸೆಂಪ್ಷನ್ಗೆ ಅವಕಾಶವನ್ನು ಕೊಡಲಾಗಿದೆ. ಸೊ ಒಟ್ಟಾರೆಯಾಗಿ 6 ಒಂದು ರೀಸನ್ಸ್ ಇದೆ. ಸೊ ರೀಸನ್ಸನ್ನು ಬಳಸ್ಕೊಂಡು ನೀವು ಎಕ್ಸೆಂಪ್ಷನ್ ಮಾಡಬೇಕಾಗತ್ತೆ. ಸೊ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದನ್ನು ನೀವು ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟನ್ನು ಕೊಡಬೇಕು. ಸೊ ಈ ರೀತಿ ನೀವು ಈ ಎಕ್ಸೆಸ್ ಟೀಚರ್ ಲಿಸ್ಟ್ನಲ್ಲಿ ಬಂದಿದ್ದರೆ ಆ್ಯಸ್ ಪರ್ ದ ಟೀಚರ್ ಟ್ರಾನ್ಸ್ಫರ್ ರೆಗ್ಯುಲೇಷನ್ ಆ್ಯಕ್ಟ್ ರೂಲ್ 2020 ಪ್ರಕಾರ ನೀವು ವಿನಾಯಿತಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಎಕ್ಸೆಸ್ ರಿಲೇಟೆಡ್ ಆಗಿರುವಂಥ ಏನಾದರೂ ಎಂಕ್ವೈರಿ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಹಾಗೂ ಕಂಟೆಂಟ್ ಉಪಯೋಗವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲಿಂಕನ್ನು ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.